ನಮಸ್ಕಾರ ವೀಕ್ಷಕರೇ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ಬಗ್ಗೆ ತಿಳಿಯೋಣ. ಎಚ್.ಎಸ್. ವೆಂಕಟೇಶಮೂರ್ತಿ ಎಚ್.ಎಸ್. ವಿ. ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಬಹುಮುಖ ಪ್ರತಿಭೆ. ಕಾವ್ಯ, ನಾಟಕ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ಕಾದಂಬರಿ ಮತ್ತು ಅನುವಾದ ಹೀಗೆ ಹಲವು ಪ್ರಕಾರಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಪ್ರಾರಂಭಿಕ ಜೀವನ ಮತ್ತು ಶೈಕ್ಷಣಿಕ ಹಿನ್ನೆಲೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಹೊದಿಗೆರೆ ಗ್ರಾಮದಲ್ಲಿ 1944ರ ಜೂನ್ 23ರಂದು ಜನಿಸಿದ ಎಚ್.ಎಸ್. ವಿ. ಅವರ ಬಾಲ್ಯ ಗ್ರಾಮೀಣ ವಾತಾವರಣದಲ್ಲಿ ಕಳೆಯಿತು. ಇದು ಅವರ ಕಾವ್ಯ ಮತ್ತು ಬರವಣಿಗೆಯಲ್ಲಿ ಪ್ರಕೃತಿ ಮತ್ತು ಜನಪದೀಯ ಅಂಶಗಳು ಹಾಸುಹೊಕ್ಕಾಗಿ ಬರಲು ಕಾರಣವಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಎಂ.ಎ. ಪದವಿ ಪಡೆದ ಅವರು ಕನ್ನಡದಲ್ಲಿ ಕಥನಕವನಗಳು ಎಂಬ ವಿಷಯದ ಮೇಲೆ ತಮ್ಮ ಪಿಎಚ್.ಡಿ. ಸಂಶೋಧನೆಯನ್ನು ಪೂರ್ಣಗೊಳಿಸಿದರು. ಇದು ಅವರ ವಿಮರ್ಶಾತ್ಮಕ ದೃಷ್ಟಿ ಮತ್ತು ಸಾಹಿತ್ಯ ವಿಶ್ಲೇಷಣಾ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ವೃತ್ತಿಜೀವನ ಮತ್ತು ಸಾಹಿತ್ಯದ ಮೇಲೆ ಪ್ರಭಾವ. ಸುಮಾರು 3 ದಶಕಗಳ ಕಾಲ ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅವರು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಬಗ್ಗೆ ಆಳವಾದ ಜ್ಞಾನ ಮತ್ತು ಪ್ರೀತಿಯನ್ನು ಬಿತ್ತಿದರು. ಅವರ ಬೋಧನಾ ವೃತ್ತಿ ಸಾಹಿತ್ಯದ ಜೊತೆಗಿನ ಅವರ ನಂಟನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಅವರು ನವ್ಯೋತ್ತರ ಬರಹಗಾರರು ಮತ್ತು ಭಾವಗೀತೆ ಕವಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಸಾಹಿತ್ಯದ ವಿವಿಧ ಆಯಾಮಗಳು. ಎಚ್.ಎಸ್. ವಿ. ಅವರು 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬರವಣಿಗೆಯ ವೈವಿಧ್ಯತೆ ಗಮನಾರ್ಹವಾಗಿದೆ. ಕಾವ್ಯ. ಅವರ ಕವನ ಸಂಕಲನಗಳಲ್ಲಿ ಪರಿವೃತ್ತ, ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ಸೌಗ್ಂಧಿಕ, ಇಂದುಮುಖಿ ಪ್ರಮುಖವಾಗಿವೆ. ಅವರ ಕವಿತೆಗಳು ಸಮಕಾಲೀನ ಸಮಾಜದ ವಾಸ್ತವಗಳನ್ನು, ಮಾನವ ಸಂಬಂಧಗಳ ಜಟಿಲತೆಗಳನ್ನು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ವಿಶಿಷ್ಟ ಶೈಲಿಯಲ್ಲಿ ಚಿತ್ರಿಸುತ್ತವೆ. ಅವರ ಬುದ್ಧಚರಣ ಮಹಾಕಾವ್ಯವು ಮಹಾತ್ಮ ಬುದ್ಧನ ಬದುಕಿನ ವಿವಿಧ ಮಜಲುಗಳನ್ನು ಕಾವ್ಯಾತ್ಮಕವಾಗಿ ಕಟ್ಟಿಕೊಟ್ಟಿದೆ. ನಾಟಕಗಳು. ಎಚ್.ಎಸ್. ವಿ. ಒಬ್ಬ ಶ್ರೇಷ್ಠ ನಾಟಕಕಾರರು ಹೌದು. ಅಗ್ನಿವರ್ಣ, ಮಂಥರೆ, ಕಂಸಾಯಣ, ಊರ್ಮಿಳ, ಒಂದು ಸೈನಿಕ ವೃತ್ತಾಂತ, ಹೂವಿ ಅವರ ಪ್ರಮುಖ ನಾಟಕಗಳು. ಅವರ ನಾಟಕಗಳು ಪೌರಾಣಿಕ, ಐತಿಹಾಸಿಕ ಮತ್ತು ಸಮಕಾಲೀನ ವಿಷಯಗಳನ್ನು ಆಧರಿಸಿದ್ದು, ರಂಗಭೂಮಿಗೂ ಅಪಾರ ಕೊಡುಗೆ ನೀಡಿವೆ. ವಿಶೇಷವಾಗಿ ಹೂವಿ ನಾಟಕವು 9 ಮತ್ತು 10ನೇ ತರಗತಿಯ ಐಸಿಎಸ್ಸಿ ಪಠ್ಯಪುಸ್ತಕದಲ್ಲಿ ಅಳವಡಿಸಲ್ಪಟ್ಟಿದೆ. ಕಾದಂಬರಿಗಳು. ತಾಪಿ, ಅಮಾನುಷರು, ಕದಿರನ ಕೋಟೆ ಅವರ ಪ್ರಮುಖ ಕಾದಂಬರಿಗಳು. ಈ ಕಾದಂಬರಿಗಳು ಮಾನವ ಸಂಬಂಧಗಳು, ಸಾಮಾಜಿಕ ಸಂಘರ್ಷಗಳು ಮತ್ತು ವೈಯಕ್ತಿಕ ಭಾವನೆಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತವೆ. ಮಕ್ಕಳ ಸಾಹಿತ್ಯ. ಮಕ್ಕಳ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರ. ಹಕ್ಕಿಸಾಲು, ಹೂವಿನ ಶಾಲೆ, ಚಿನ್ನಾರಿಮುತ್ತ, ಅಳಿಲು ರಾಮಾಯಣ ಮುಂತಾದ ಕೃತಿಗಳು ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತವೆ ಮತ್ತು ಅವರಲ್ಲಿ ಮೌಲ್ಯಗಳನ್ನು ಬಿತ್ತುತ್ತವೆ. ವಿಜ್ಞಾನಿಗಳಾದ ಸಿ. ವಿ. ರಾಮನ್, ಹೋಮಿ ಜಹಾಂಗೀರ್ ಬಾಬಾ ಅವರ ಕುರಿತು ಮಕ್ಕಳಿಗಾಗಿ ಬರೆದ ಕೃತಿಗಳು ಪ್ರೇರಣಾದಾಯಕವಾಗಿವೆ. ಅನುವಾದ ಮತ್ತು ವಿಮರ್ಶೆ. ಅವರು ಹಲವಾರು ಕೃತಿಗಳನ್ನು ಅನುವಾದಿಸಿದ್ದು, ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಗಂತಗಳನ್ನು ತೆರೆದಿದ್ದಾರೆ. ಅಲ್ಲದೆ ಅವರ ವಿಮರ್ಶಾ ಲೇಖನಗಳು ಸಾಹಿತ್ಯದ ಆಳವಾದ ವಿಶ್ಲೇಷಣೆಯನ್ನು ಒಳಗೊಂಡಿವೆ. ಚಿತ್ರರಂಗ ಮತ್ತು ಕಿರುತೆರೆಗೆ ಕೊಡುಗೆ. ಎಚ್.ಎಸ್. ವಿ. ಅವರ ಸಾಹಿತ್ಯ ಪ್ರತಿಭೆ ಕೇವಲ ಮುದ್ರಣ ಮಾಧ್ಯಮಕ್ಕೆ ಸೀಮಿತವಾಗಿರಲಿಲ್ಲ. ಚಲನಚಿತ್ರ ಮತ್ತು ಕಿರುತೆರೆಗೂ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಚಿನ್ನಾರಿಮುತ್ತ ಚಲನಚಿತ್ರಕ್ಕೆ ಕಥೆ, ಸಂಭಾಷಣೆ ಮತ್ತು ಗೀತೆಗಳನ್ನು ಬರೆದು ಅಪಾರ ಜನಪ್ರಿಯತೆ ಗಳಿಸಿದರು. ಈ ಚಿತ್ರದ ಯಶಸ್ಸು ಅವರನ್ನು ಚಲನಚಿತ್ರ ರಂಗಕ್ಕೆ ಹೆಚ್ಚು ಹತ್ತಿರವಾಗಿಸಿತು. ಅಮೆರಿಕಾ ಚಿತ್ರದ ಬಾನಲ್ಲಿ ತೇಲೋ ಮೇಘ ಗೀತೆ, ಕಿರಿಕ್ ಪಾರ್ಟಿ ಚಿತ್ರದ ತೂಗು ಮಂಚದಲ್ಲಿ ಕೂತು ಗೀತೆ, ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ ಚಿತ್ರದ ಇರಬೇಕು ಇರುವಂತೆ ತೊರೆದು ಗೀತೆ ಸೇರಿದಂತೆ ಹಲವು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಮುಕ್ತ ಮತ್ತು ಮಹಾಪರ್ವ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳು ಸಹ ಅತ್ಯಂತ ಜನಪ್ರಿಯವಾಗಿವೆ. ಪ್ರಶಸ್ತಿಗಳು ಮತ್ತು ಗೌರವಗಳು. ಎಚ್.ಎಸ್. ವಿ. ಅವರ ಸಾಹಿತ್ಯ ಸೇವೆಗೆ ಹಲವು ಪ್ರಶಸ್ತಿಗಳು ಮತ್ತು ಗೌರವಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1993, ರಾಜ್ಯೋತ್ಸವ ಪ್ರಶಸ್ತಿ 2003, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ 1991, ಬಾಲ ಪುರಸ್ಕಾರ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ 2013, ಮಾಸ್ತಿ ಪ್ರಶಸ್ತಿ 2012, ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ 2016. ಕಲಬುರಗಿಯಲ್ಲಿ ನಡೆದ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ನಿಧನ. ಎಚ್.ಎಸ್. ವೆಂಕಟೇಶಮೂರ್ತಿ ಅವರು 2025ರ ಮೇ 30ರಂದು 80ನೇ ವಯಸ್ಸಿನಲ್ಲಿ ನಿಧನರಾದರು.
ಅವರ ನಿಧನ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ತಮ್ಮ ವಿಶಿಷ್ಟ ಶೈಲಿ, ಆಳವಾದ ಚಿಂತನೆ ಮತ್ತು ಬಹುಮುಖಿ ಪ್ರತಿಭೆಯಿಂದ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಮತ್ತು ಸದಾ ಸ್ಮರಣೀಯ. ಅವರ ಕೃತಿಗಳು ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ.